ಕುಂದಾನಗರಿ ಬೆಳಗಾವಿಯಲ್ಲಿ ನಿಲ್ತಾ ಇಲ್ಲ ಮೀಸಲಾತಿಯ ಕಿಚ್ಚು. ಕಲಾಪಕ್ಕೆ ರಜೆ ಇದ್ರೂ ಕೂಡ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಪ್ಲಾನ್ ಅನ್ನ ಮಾಡಿದ್ದಾರೆ ಪಂಚಮಸಾಲಿ ಹೋರಾಟಗಾರರು. ಸಿದ್ದರಾಮಯ್ಯ ಹೇಳಿಕೆ ಬೆನ್ನಲ್ಲೇ ರೊಚ್ಚಿಗೆದ್ದಂತ ಸಮುದಾಯ ಈಗ ಎಲ್ಲ ರೀತಿಯ ಹೋರಾಟಕ್ಕೆ ಮುಂದಾಗಿದೆ. ಕಾನೂನು ಎಲ್ಲರಿಗೂ ಒಂದೇ ಎಂದಿರುವಂತಹ ಸಿದ್ದರಾಮಯ್ಯನವರು 2A ಮೀಸಲಾತಿ ಕಾನೂನು ವಿರುದ್ಧ ಎಂಬುದು ಸ್ಪಷ್ಟವಾಗ್ತಾ ಇದೆ. ಸಿಎಂ ವಾದ ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಈಗ ಹೋರಾಟಕ್ಕೆ ಕಾರ್ಯವ್ಯೂಹವನ್ನ ರಚಿಸುವ ನೆಲೆಗಟ್ಟಿನನ್ನ ನಿರ್ಮಿಸಿದೆ. ಕುಂದಾನಗರಿ ಬೆಳಗಾವಿಯಲ್ಲಿ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಮತ್ತೆ ಮೀಸಲಾತಿಯ ಕಿಚ್ಚು ಹೊತ್ತಿ ಉರಿಯುವ ಸಾಧ್ಯತೆ ಇದೆ. ಕಲಾಪಕ್ಕೆ ರಜೆ ಇದ್ರೂ ಕೂಡ ಸರ್ಕಾರದ ವಿರುದ್ಧ ಮೀಸಲಾತಿ ಹೋರಾಟದ ಹೋರಾಟಗಾರರು ಮುಗಿಬಿದ್ದಿದ್ದಾರೆ. ಸಿದ್ದರಾಮಯ್ಯ ಹೇಳಿಕೆ ಬೆನ್ನಲ್ಲೇ ರೊಚ್ಚಿಗೆದ್ದಿದೆ ಸಮುದಾಯ. ಕಾನೂನು ಎಲ್ಲರಿಗೂ ಒಂದೇ ಅಂತ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಈಗ ಮತ್ತಷ್ಟು ಹೋರಾಟಗಾರರನ್ನ ಕೆರಳುವಂತೆ ಮಾಡಿದೆ. ಕಾನೂನು ಎಲ್ಲರಿಗೂ ಒಂದೇ, ಇದು ಸಿದ್ದರಾಮಯ್ಯನವರು ಹೋರಾಟಗಾರರ ಮೇಲೆ ಪೊಲೀಸರ ಕ್ರಮಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು. 2A ಮೀಸಲಾತಿ ಕಾನೂನು ವಿರುದ್ಧ ಎಂಬುದು ಸಿಎಂ ವಾದ. ಹಾಗಾದ್ರೆ ಹೀಗಂತ ಹೋರಾಟಗಾರರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಕಾರ್ಯವ್ಯೂಹವನ್ನ ರಚಿಸಲು ಮುಂದಾಗಿದ್ದಾರೆ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ. ಹೆಚ್ಚಾಯಿತು ಕುಂದಾನಗರಿ ಬೆಳಗಾವಿಯಲ್ಲಿ ಮತ್ತೆ ಮೀಸಲಾತಿಯ ಕಿಚ್ಚು. ವಕಾಲತ್ತು ಹಾಕಿ ಅರ್ಜಿ ಹಾಕಿ ಬಹಿರಂಗ ವಿಚಾರಣೆ ಒಳಪಟ್ಟು ನಮ್ಮ ಪರವಾಗಿ ವಕೀಲರು ವಾದ ಮಂಡನೆ ಮಾಡಿ ಅದ್ರ ಮಧ್ಯಂತರ ವರದಿಯನ್ನು ಸರ್ಕಾರಕ್ಕೆ ಬಂದೈತಿ. ಅದ್ರ ಆಧಾರ ಮೇಲೆ ಕೇಳಕತ್ತೇವೆ. ಇವ್ರು ಏನು ತಿಳ್ಕೊಂಡರೆ ಆಯೋಗದ ಹೊಸ್ತಾಗಿ ಮತ್ತು ರಿಪೀಟ್ ಹೇಳಕತ್ತಾರೆ. ಭಾಳ ವಿಚಿತ್ರ ಅಂದರೆ ಸರ್ಕಾರ ರಚನೆಯಾಗಿ 2 ವರ್ಷ ಆಯಿತು, ಒಬ್ಬ ಆಯೋಗದ ಅಧ್ಯಕ್ಷ ನೇಮಕ ಮಾಡ್ಕೈಲಿ ಇವ್ರ ಕೈಲಿ. ಈಗ ನಮ್ಮ ಜೊತೆ ಮಾತಾಡ್ತಾ ಇಷ್ಟಪಡ್ತೀವಿ. ನಾವು ನೋಡ್ರಿ, ಯಾವುದೇ ಹೋರಾಟ ಆಗಿರಲಿ, ಈ ದೇಶ ಸ್ವಾತಂತ್ರ್ಯ ಬಂದಿದ್ದು ಕೋರ್ಟ್ ಮುಖಾಂತರ ಅಲ್ಲ. ಕೃಷ್ಣ ನೀರಿಗೆ ನ್ಯಾಯ ಬಂದಿದ್ದು ಕೋರ್ಟ್ ಮುಖಾಂತರ ಅಲ್ಲ, ಜನಪರ ಹೋರಾಟ. ಮಾದಾಯಿ ಮಲಪುರ ನೀರು ಬಂದಿದ್ದು ಕೋರ್ಟ್ ಮುಖಾಂತರ ಜನಪರ ಹೋರಾಟ ಮಾಡಿದ ಮೇಲೆ ಸರ್ಕಾರ ತೆರೆಬಾಗ್ತವೋ ಕಾನೂನಾತ್ಮಕ ಹೋರಾಟ ಮಾಡ್ತೀವಿ. ನಾವು ಕಾನೂನು ಮೆಟ್ಲೇರಕ್ಕೆ ಹೋಗಲ್ಲ, ಜನಪರ ಹೋರಾಟ ಮಾಡಿ ಕಾನೂನಿನ ನ್ಯಾಯವನ್ನು ಪಡ್ಕೊಂಡು ಹೋರಾಟ ಮಾಡ್ತೀವಿ. ಈಗಾಗಲೇ ಒಂದು ನಿಮಿಷ ಈಗ ಮೊನ್ನೆ ಏನು ಮುಖ್ಯಮಂತ್ರಿಗಳು ಪಂಚಮಸಾಲಿಗಳಿಗೆ ಲಿಂಗಾಯತರಿಗೆ ಮೀಸಲಾತಿ ಕೊಡೋಕ್ಕಾಗಲ್ಲ, ಅದ್ರ ಕುರಿತು ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ. ತಾವು ಅದನ್ನು ಕೇಳಬೇಕು. ನಮ್ಮದು ಜಂಟಿ ಪತ್ರಿಕಾಗೋಷ್ಠಿ ಐತಿ. ಜಿಲ್ಲಾ ಲಿಂಗಾಯತ್ ಪಂಚಮಸಾಲಿ ಅಡ್ವೊಕೇಟ್ ಪರಿಷತ್ತಿನ ಜಿಲ್ಲಾಧ್ಯಕ್ಷರು RC ಪಾಟೀಲ್. ಅಲ್ಲ, ಅವ್ರಿಗೆ ಹೇಳ್ಬಿಟ್ಟವ್ರು ಮೊನ್ನೆ. ನಾನು ಅವ್ರಿಗೆ ಏನು ಹೇಳೇನಪ್ಪಿ, ನಮ್ಮ ಸಮಾಜ ಶಾಸಕರು ನಿಮಗೆ ರಾಜಕ್ಕಾಗಿ ಆದರ್ಶ ಆಗಲಿ, ರಾಜಕ್ಕಾಗಿ ನಿಜವಾದ ಹೀರೋವಾದಿ ಈ ಹೋರಾಟದಲ್ಲಿ ಸ್ಪಷ್ಟ ಮಾತಾಡ್ದ, ನೇರ ಮಾತಾಡ್ದ. ರಾಜಕ್ಕಾಗಿಯಂಗೆ ನೀವೆಲ್ಲ ಕಾಂಗ್ರೆಸ್ನ ಶಾಸಕರು ಮಾತಾಡಲಿ, ಬಸವನಗೌಡರು, ಅರವಿಂದ್ ಬೆಲ್ಲದು, CC ಪಾಟೀಲ್ ಉಳಿದವರು ಮಾತಾಡಲಿ. ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ, ನೀವು ಅವತ್ತು ಹೋರಾಟ ಬಂದಿಲ್ಲ ಕೆಲವರು, ನಾನು ನಿಮ್ಗೆ ಕ್ಷಮಿಸ್ತೇನೆ, ಬರದೇ ಇದ್ರೂ ಪರವಾಗಿಲ್ಲ. ಅಧಿವೇಶನದಲ್ಲೆಲ್ಲ ಮಾತಾಡಲಿ. ಅಧಿವೇಶನದಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ 28 ಜನ ನಿಮ್ಮ ತಲೆ ಮೇಲೆ ಕುಣಿತಾರೆ, ಇಲ್ಲೇ ನಿಮ್ಮ ಮೇಲೆ ಅಸಮಾಧಾನಗೊಳ್ತಾರೆ. ಈ ಮಾತನ್ನು ಸ್ಪಷ್ಟ ಹೇಳಕ್ಕೆ ಇಚ್ಛೆ ಪಡ್ತಾನೆ. ನಮಗೆಲ್ಲ ಆಲ್ರೆಡಿ ಆಯೋಗದ ಮುಂದೆ ನಾವು ವಕಾಲತ್ತು ಹಾಕಿ ಅರ್ಜಿ ಹಾಕಿ ಬಹಿರಂಗ ವಿಚಾರಣೆ ಒಳಪಟ್ಟು ನಮ್ಮ ಪರವಾಗಿ ವಕೀಲರು ವಾದ ಮಂಡನೆ ಮಾಡಿ ಅದ್ರ ಮಧ್ಯಂತರ ವರದಿಯನ್ನು ಸರ್ಕಾರಕ್ಕೆ ಬಂದೈತಿ. ಅದ್ರ ಆಧಾರ ಮೇಲೆ ಕೇಳಕತ್ತೇವೆ. ಇವ್ರು ಏನು ತಿಳ್ಕೊಂಡರೆ ಆಯೋಗದ ಹೊಸ್ತಾಗಿ ಮತ್ತು ರಿಪೀಟ್ ಹೇಳಕತ್ತಾರೆ. ಭಾಳ ವಿಚಿತ್ರ ಅಂದರೆ ಸರ್ಕಾರ ರಚನೆಯಾಗಿ 2 ವರ್ಷ ಆಯಿತು, ಒಬ್ಬ ಆಯೋಗದ ಅಧ್ಯಕ್ಷ ನೇಮಕ ಮಾಡ್ಕೈಲಿ ಇವ್ರ ಕೈಲಿ. ಈಗ ನಮ್ಮ ಜೊತೆ ಮಾತಾಡ್ತಾ ಇಷ್ಟಪಡ್ತೀವಿ. ನಾವು ನೋಡ್ರಿ, ಯಾವುದೇ ಹೋರಾಟ ಆಗಿರಲಿ, ಈ ದೇಶ ಸ್ವಾತಂತ್ರ್ಯ ಬಂದಿದ್ದು ಕೋರ್ಟ್ ಮುಖಾಂತರ ಅಲ್ಲ. ಕೃಷ್ಣ ನೀರಿಗೆ ನ್ಯಾಯ ಬಂದಿದ್ದು ಕೋರ್ಟ್ ಮುಖಾಂತರ ಅಲ್ಲ, ಜನಪರ ಹೋರಾಟ. ಮಾದಾಯಿ ಮಲಪುರ ನೀರು ಬಂದಿದ್ದು ಕೋರ್ಟ್ ಮುಖಾಂತರ ಜನಪರ ಹೋರಾಟ ಮಾಡಿದ ಮೇಲೆ ಸರ್ಕಾರ ತೆರೆಬಾಗ್ತವೋ ಕಾನೂನಾತ್ಮಕ ಹೋರಾಟ ಮಾಡ್ತೀವಿ. ನಾವು ಕಾನೂನು ಮೆಟ್ಲೇರಕ್ಕೆ ಹೋಗಲ್ಲ, ಜನಪರ ಹೋರಾಟ ಮಾಡಿ ಕಾನೂನಿನ ನ್ಯಾಯವನ್ನು ಪಡ್ಕೊಂಡು ಹೋರಾಟ ಮಾಡ್ತೀವಿ. ಈಗಾಗಲೇ ಒಂದು ನಿಮಿಷ ಈಗ ಮೊನ್ನೆ ಏನು ಮುಖ್ಯಮಂತ್ರಿಗಳು ಪಂಚಮಸಾಲಿಗಳಿಗೆ ಲಿಂಗಾಯತರಿಗೆ ಮೀಸಲಾತಿ ಕೊಡೋಕ್ಕಾಗಲ್ಲ, ಅದ್ರ ಕುರಿತು ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ. ತಾವು ಅದನ್ನು ಕೇಳಬೇಕು. ನಮ್ಮದು ಜಂಟಿ ಪತ್ರಿಕಾಗೋಷ್ಠಿ ಐತಿ. ಜಿಲ್ಲಾ ಲಿಂಗಾಯತ್ ಪಂಚಮಸಾಲಿ ಅಡ್ವೊಕೇಟ್ ಪರಿಷತ್ತಿನ ಜಿಲ್ಲಾಧ್ಯಕ್ಷರು RC ಪಾಟೀಲ್. ಅಲ್ಲ, ಅವ್ರಿಗೆ ಹೇಳ್ಬಿಟ್ಟವ್ರು ಮೊನ್ನೆ. ನಾನು ಅವ್ರಿಗೆ ಏನು ಹೇಳೇನಪ್ಪಿ, ನಮ್ಮ ಸಮಾಜ ಶಾಸಕರು ನಿಮಗೆ ರಾಜಕ್ಕಾಗಿ ಆದರ್ಶ ಆಗಲಿ, ರಾಜಕ್ಕಾಗಿ ನಿಜವಾದ ಹೀರೋವಾದಿ ಈ ಹೋರಾಟದಲ್ಲಿ ಸ್ಪಷ್ಟ ಮಾತಾಡ್ದ, ನೇರ ಮಾತಾಡ್ದ. ರಾಜಕ್ಕಾಗಿಯಂಗೆ ನೀವೆಲ್ಲ ಕಾಂಗ್ರೆಸ್ನ ಶಾಸಕರು ಮಾತಾಡಿ.